ಬದ್ರಿನಾಥ ದೇವಾಲಯದ ಗುಪ್ತ ರಹಸ್ಯಗಳು. ಸಾವಿರಾರು ವರ್ಷಗಳ ಇತಿಹಾಸ. ಬದ್ರಿನಾಥ ದೇವಾಲಯವು ಭಾರತದ ಅತ್ಯಂತ ಪವಿತ್ರ ವಿಷ್ಣು ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದರ ಮೂಲವು ಅತ್ಯಂತ ಪ್ರಾಚೀನವೆಂದು ನಂಬಲಾಗಿದೆ. ಆದಿಶಂಕರಾಚಾರ್ಯರು ಮರುಸ್ಥಾಪಿಸಿದ ದೇವಾಲಯ. ಪುರಾಣಗಳ ಪ್ರಕಾರ ಆದಿಶಂಕರಾಚಾರ್ಯರು ಅಲಕನಂದಾ ನದಿಯಿಂದ ಶ್ರೀ ಬದ್ರಿನಾರಾಯಣನ ವಿಗ್ರಹವನ್ನು ಪತ್ತೆಹಚ್ಚಿ ದೇವಾಲಯದಲ್ಲಿ ಮರುಸ್ಥಾಪಿಸಿದರು. ತಪ್ತಕುಂಡದ ರಹಸ್ಯ. ದೇವಾಲಯದ ಪಕ್ಕದಲ್ಲಿರುವ ತಪ್ತಕುಂಡದ ನೀರು ವರ್ಷಪೂರ್ತಿ ಬಿಸಿಯಾಗಿರುತ್ತದೆ. ಹಿಮಾಲಯದ ತೀವ್ರ ಚಳಿಯಲ್ಲಿಯೂ ಇದರ ನೀರು ಬೆಚ್ಚಗಿರುವುದು ಅನೇಕರಿಗೆ ಆಶ್ಚರ್ಯಕರವಾಗಿದೆ. ಚಳಿಗಾಲದಲ್ಲಿ ಯಾರು ಪೂಜೆ ಮಾಡುತ್ತಾರೆ? ಚಳಿಗಾಲದಲ್ಲಿ ಭಾರೀ ಹಿಮಪಾತದಿಂದ ದೇವಾಲಯವನ್ನು ಹಲವು ತಿಂಗಳು ಮುಚ್ಚಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಈ ಅವಧಿಯಲ್ಲಿ ದೇವತೆಗಳೇ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇದು ಧಾರ್ಮಿಕ ನಂಬಿಕೆಯಾಗಿದೆ, ಐತಿಹಾಸಿಕವಾಗಿ ದೃಢೀಕರಿಸಲ್ಪಟ್ಟ ಸಂಗತಿಯಲ್ಲ. ಅಖಂಡ ಭಕ್ತಿಯ ಕೇಂದ್ರ. ಪ್ರತಿವರ್ಷ ಲಕ್ಷಾಂತರ ಭಕ್ತರು ಕಠಿಣ ಹಿಮಾಲಯದ ಮಾರ್ಗವನ್ನು ದಾಟಿ ಬದ್ರಿನಾಥನ ದರ್ಶನ ಪಡೆಯಲು ಆಗಮಿಸುತ್ತಾರೆ. ನೀಲಕಂಠ ಪರ್ವತದ ಮಹಿಮೆ. ದೇವಾಲಯದ ಹಿನ್ನೆಲೆಯಲ್ಲಿ ಕಾಣುವ ನೀಲಕಂಠ ಪರ್ವತವು ಅತ್ಯಂತ ಮನಮೋಹಕ ದೃಶ್ಯವನ್ನು ನೀಡುತ್ತದೆ. ಇದನ್ನು ಗಢ್ವಾಲ್ನ ರಾಣಿ ಎಂದು ಕರೆಯುತ್ತಾರೆ. ಚಾರ್ಧಾಮದ ಪ್ರಮುಖ ಕ್ಷೇತ್ರ. ಬದ್ರಿನಾಥ ದೇವಾಲಯವು ಭಾರತದ 4 ಪವಿತ್ರ ಚಾರ್ಧಾಮ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ವೈಷ್ಣವ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಕುತೂಹಲಕಾರಿ ಅಂತ್ಯ. ಬದ್ರಿನಾಥ ದೇವಾಲಯವು ಭಕ್ತಿ, ಇತಿಹಾಸ ಮತ್ತು ಹಿಮಾಲಯದ ಪ್ರಕೃತಿ ವೈಭವದ ಅಪೂರ್ವ ಸಂಗಮವಾಗಿದೆ. ಇಲ್ಲಿ ಹೇಳಲಾಗುವ ಕೆಲವು ವಿಷಯಗಳು ಐತಿಹಾಸಿಕ ದಾಖಲೆಗಳ ಮೇಲೆ ಆಧಾರಿತವಾಗಿದ್ದರೆ, ಕೆಲವು ಭಕ್ತರ ನಂಬಿಕೆಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಸಂಪ್ರದಾಯಗಳಾಗಿವೆ.